ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಲ್ಲಿ ಫಿಲ್ಮ್ ಚೇಂಬರ್ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಅಧ್ಯಕ್ಷ ಎಂಎನ್ ಸುರೇಶ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಗುತ್ತೆ. ಸ್ಯಾಂಡಲ್ವುಡ್ ನಿಂದ ದರ್ಶನ್ ಬ್ಯಾನ್ ಆಗಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆನ ನಡೆಸಲಾಗುತ್ತೆ. ಹಾಗಾದ್ರೆ ಸ್ಯಾಂಡಲ್ವುಡ್ ನಿಂದ ದರ್ಶನ್ ಬ್ಯಾನ್ ಆಗ್ತಾರಾ? ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸಿನಿಮಾ ಭವಿಷ್ಯ ನಿರ್ಧಾರವಾಗುತ್ತೆ. ಸ್ಯಾಂಡಲ್ವುಡ್ ನಿಂದ ದರ್ಶನ್ ಬ್ಯಾನ್ಗೆ ಆಗ್ರಹ ಕೇಳಿ ಬರ್ತಾ ಇದೆ. ಸಂಘಟನೆಗಳು, ಸಾರ್ವಜನಿಕರ ಆಗ್ರಹ ಈ ಹಿನ್ನೆಲೆಯಲ್ಲಿ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣದಲ್ಲಿ ಫಿಲ್ಮ್ ಚೇಂಬರ್ ಮೀಟಿಂಗ್ ಆರಂಭವಾಗುತ್ತೆ. ಅಧ್ಯಕ್ಷ ಎಂಎನ್ ಸುರೇಶ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ. ಫಿಲ್ಮ್ ಚೇಂಬರ್ಗೆ ಸಂಬಂಧಪಟ್ಟಂತಹ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಸೇರಿದಂತೆ ಮಾಜಿ ಅಧ್ಯಕ್ಷರುಗಳು ಹಾಗೆ ಚಿತ್ರರಂಗದ ಗಣ್ಯರು ಇವತ್ತಿನ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ದರ್ಶನ್ ಬ್ಯಾನ್ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಹಾಗಾದ್ರೆ ಯಾವ ರೀತಿಯಾದಂತಹ ಕಠಿಣ ಕ್ರಮ ತೆಗೆದುಕೊಳ್ತಾರೆ ಫಿಲ್ಮ್ ಚೇಂಬರ್ ಕಡೆಯಿಂದ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫಿಲ್ಮ್ ಚೇಂಬರ್ನ ಸಂಬಂಧಪಟ್ಟಂತಹ ಮುಖಂಡರು ಮಾತಾಡ್ತಾ ಇದ್ರು. ಬ್ಯಾನ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಅಸಹಕಾರ ಮಾಡಬಹುದು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಬಟ್ ಯಾವ ರೀತಿಯಾದಂತಹ ನಿರ್ಧಾರ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಯಾಂಡಲ್ವುಡ್ ನಿಂದ ದರ್ಶನ್ ಬ್ಯಾನ್ಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಫಿಲ್ಮ್ ಚೇಂಬರ್ ನಲ್ಲಿ ಕೆಲವೇ ಕ್ಷಣದಲ್ಲಿ ತುರ್ತು ಸಭೆ ಆರಂಭ ಆಗುತ್ತೆ. ಫಿಲ್ಮ್ ಚೇಂಬರ್ ಎಕ್ಸಿಕ್ಯೂಟಿವ್ ಸಮಿತಿಯಿಂದ ಸಭೆ ನಡೆಸಲಾಗ್ತಾ ಇರುವಂತದ್ದು. ದರ್ಶನ್ ಬ್ಯಾನ್ ಬಗ್ಗೆ ಚರ್ಚಿಸಲಿರುವ ಸಮಿತಿ ಸದಸ್ಯರು 50 ಸದಸ್ಯರ ಬದಲು 27 ಮಂದಿಯಷ್ಟೇ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ದರ್ಶನ್ ಬ್ಯಾನ್, ಸರ್ವ ಸಂಘಟನೆಗಳ ಆಗ್ರಹ, ದರ್ಶನ್ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾವಿದರ ಸಂಘದ ಜೊತೆಗೆ ಚರ್ಚಿಸದೆ ನಿರ್ಧಾರ ಕೈಗೊಳ್ಳೋದಕ್ಕಾಗೋದಿಲ್ಲ. ಈ ಬಗ್ಗೆ ಹೇಳಿಕೆ ನೀಡಿರುವ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್, ಅಂದ್ರೆ ಕಲಾವಿದರ ಸಂಘದ ಜೊತೆ ಕೂಡ ನಾವು ಮಾತನಾಡ್ತೀವಿ, ಇದ್ರ ಜೊತೆಗೆ ಚಿತ್ರರಂಗದ ಗಣ್ಯರು ಹಾಗೆ ಮಾಜಿ ಅಧ್ಯಕ್ಷರುಗಳನ್ನ ಕೂಡ ಸಭೆಗೆ ಆಹ್ವಾನಿಸಲಾಗಿದೆ. ಅವರು ಕೂಡ ಬರ್ತಾರೆ. ಅವರೆಲ್ಲರ ಜೊತೆ ಚರ್ಚೆಯನ್ನು ನಡೆಸಲಾಗುತ್ತೆ. ಅದಾದ ನಂತರ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಮಾಡ್ತೀವಿ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಅದರಿಂದಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ತುರ್ತು ಸಭೆ ಆರಂಭವಾಗುತ್ತೆ. ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಇದು ದರ್ಶನ್ ಅವರ ಮೊದಲ ವಿವಾದ ಅಲ್ಲ, ಮೊದಲ ಆರೋಪ ಅಲ್ಲ. ಈ ರೀತಿಯಾದಂತಹ ಸಾಕಷ್ಟು ಸಾಲು ಆರೋಪಗಳು ಅಥವಾ ವಿವಾದಗಳು ದರ್ಶನ್ ಹಿಂದೆ ಇರುವಂತದ್ದು. ಅದರಿಂದಾಗಿ ಫಿಲ್ಮ್ ಚೇಂಬರ್ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಮಂಗಳ ಫಿಲ್ಮ್ ಚೇಂಬರ್ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಸದ್ಯಕ್ಕೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶಮಂತ್, ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ A2 ಆರೋಪಿಯಾಗಿರೋ ದರ್ಶನ್ ಅವರು ಯಾವಾಗ ಅರೆಸ್ಟ್ ಆದರೂ ಆವಾಗಿನಿಂದ ಚಿತ್ರರಂಗದಲ್ಲಾಗಿರ್ಬೋದು, ಜೊತೆಗೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ, ಜೊತೆಗೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಏನಿದೆ ಅವರು ಕೂಡ ಹೇಳ್ತಾ ಇದ್ರು, ಅಂದರೆ ದರ್ಶನ್ ಅವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು, ಇನ್ನು ಮುಂದೆ ಅವರು ಯಾವುದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು, ಬಿಕಾಸ್ ನಮಗೆ ತುಂಬಾ ಅನ್ಯಾಯವಾಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಇವತ್ತು ಫಿಲ್ಮ್ ಚೇಂಬರ್ ಏನಿದೆ ಅದು ತುರ್ತು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಅಂದರೆ ಅವರು ಫಿಲ್ಮ್ ಚೇಂಬರ್ನ ಒಂದು ಪದಾಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಸೇರಿಕೊಂಡು ಇವತ್ತು ಒಂದು ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಹಾಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು, ಜೊತೆಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾದ ಒಂದು ಸಾರಾ ಗೋವಿಂದ ಅವರಾಗಿರ್ಬೋದು, ನಿರ್ಮಾಪಕ ಚಿನ್ನೇಗೌಡರಾಗಿರ್ಬೋದು, ಜೊತೆಗೆ ಕಲಾವಿದರ ಸಂಘದ ಅಧ್ಯಕ್ಷರೇನಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರು, ದೊಡ್ಡಣ್ಣ ಅವರು, ಸೊ ಇವರೆಲ್ಲರೂ ಇವತ್ತು ಭಾಗಿಯಾಗೋ ಸಾಧ್ಯತೆಗಳು ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಈ ಒಂದು ಸಭೆ ಶುರುವಾಗುತ್ತೆ. ಸಭೆಯ ಒಂದು ಏನು ನಿರ್ಧಾರ ಏನಾಗಿರುತ್ತೆ ಅನ್ನೋದು ಇವಾಗ ನಿಜಕ್ಕೂ ಒಂದು ಕ್ಯೂರಿಯಾಸಿಟಿ ಮೂಡಿಸಿರುವಂಥದ್ದು. ಯಾಕಂದರೆ ಚಿತ್ರರಂಗದಲ್ಲಿ ಸದ್ಯಕ್ಕೆ ಬ್ಯಾನ್ ಮಾಡುವಂಥ ಯಾವುದೇ ಒಂದು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಫಿಲ್ಮ್ ಚೇಂಬರ್ನ ಬೈಲಾ ಪ್ರಕಾರ ಈಗ ಯಾರನ್ನ ಬ್ಯಾನ್ ಮಾಡೋ ಹಾಗಿಲ್ಲ. ಹೀಗಾಗಿ ಬೇರೆ ರೀತಿಯಾದಂಥ ಒಂದು ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ಹೀಗಾಗಿ ನಾವು ಒಂದು ದರ್ಶನ್ ಅವ್ರಿಗೆ ಅಸಹಕಾರನ ಕೂಡ ತೋರಬಹುದು ಅನ್ನೋ ಒಂದು ಮಾತು ಕೇಳಿ ಬರ್ತಿರುವಂಥದ್ದು ಸದ್ಯಕ್ಕೆ. ಆದರೆ ಮೀಟಿಂಗ್ ನಲ್ಲಿ ಯಾವೆಲ್ಲ ಚರ್ಚೆಗಳಾಗುತ್ತೆ, ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನೋದು
ಗೊತ್ತಿಲ್ಲ. ಆದರೆ ಅಸಹಕಾರ ತೋರ್ತಾರೆ ಅನ್ನೋ ಒಂದು ಮಾತಿದೆ. ಅಸಹಕಾರ ಅಂತ ಅಂದರೆ ಯಾರು ನಿರ್ದೇಶಕರು ದರ್ಶನ್ ಅವ್ರಿಗೆ ಸಿನಿಮಾ ಮಾಡೋ ಹಾಗಿಲ್ಲ, ನಿರ್ಮಾಪಕರು ಕೂಡ ನಿರ್ಮಾಣ ಮಾಡೋ ಹಾಗಿಲ್ಲ. ಜೊತೆಗೆ ಕಾರ್ಮಿಕರ ಒಕ್ಕೂಟ ಏನಿದೆ ಅಂದರೆ ಒಂದು ಸಿನಿಮಾ ಶೂಟಿಂಗ್ ಅಂತ ಅಂದಾಗ ಎಲ್ಲರೂ ಸೇರಿಕೊಂಡು ಕಾರ್ಮಿಕರು ಜೊತೆಗೆ ಲೈಟ್ ಬಾಯ್ಗಳಿರ್ಬೋದು, ಪ್ರೊಡಕ್ಷನ್ ಬಾಯ್ಸ್ ಇರ್ಬೋದು, ಆರ್ಟ್ ಸಂಬಂಧಪಟ್ಟಂತೆ ಆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿರುತ್ತೆ. ಯಾರೂ ಕೂಡ ಅವರ ಸಿನಿಮಾಗೆ ಹೋಗಿ ಕೆಲಸ ಮಾಡಬಾರ್ದು, ಹೀಗೆ ಒಂದು ಅವರ ಮೇಲೆ ಕ್ರಮ ಕೈಗೊಳ್ಬೋದು ಅನ್ನೋ ಒಂದು ಮಾತನ್ನು ಫಿಲ್ಮ್ ಚೇಂಬರ್ನ ಕೆಲವು ಸದಸ್ಯರಾಗಿರ್ಬೋದು, ನಿರ್ಮಾಪಕ ಸಂಘದ ಉಮೇಶ್ ಬಣ್ಕರ್ ಅವರು ಕೂಡ ಕೆಲವೇ ಹೊತ್ತಿನ ಹಿಂದೆ ಆ ಮಾತನ್ನ ಹೇಳಿರುವಂಥದ್ದು. ಸೊ ಹೀಗಾಗಿ ಇವತ್ತು ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಯಾವ ರೀತಿ ದರ್ಶನ್ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕು. ಜೊತೆಗೆ ಇದಕ್ಕೆ ಪ್ರಮುಖವಾಗಿ ಕಲಾವಿದರ ಸಂಘದ ಸಮ್ಮತಿ ಇರಬೇಕು ಅಂತ. ಯಾಕಂದ್ರೆ ದರ್ಶನ್ ಅವರು ಯಾವ ವಿಭಾಗದಲ್ಲಿ ಬರ್ತಾರೆ ಅಂತಂದ್ರೆ ಫಿಲ್ಮ್ ಚೇಂಬರ್ ಅಂತ ಅಂದಾಗ ಅಂಗಸಂಸ್ಥೆಗಳಲ್ಲಿ ಕಲಾವಿದರ ಸಂಘಕ್ಕೆ ಬರ್ತಾರೆ ಅವರು. ಸೊ ಹೀಗಾಗಿ ಕಲಾವಿದರ ಸಂಘದವರು ಏನು ಹೇಳ್ತಾರೆ ಅನ್ನೋದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಕಲಾವಿದರ ಸಂಘದವಾಗ ಅವರು ಕಲಾವಿದನ ಪರವಾಗಿ ಇರಬೇಕಾಗಿರುತ್ತೆ. ಆದರೆ ಇದು ಕೊಲೆ ಕೇಸಲ್ಲಿ ಅವ್ರು ಸಿಲುಕಿರೋ ಕಾರಣ ಸೊ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಇವತ್ತು ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ರಾಕ್ಲೈನ್ ವೆಂಕಟೇಶ್ ಮತ್ತೆ ದೊಡ್ಡಣ್ಣ ಬರ್ತೀನಿ ಅಂತ ಹೇಳಿದ್ದಾರೆ, ಆದರೆ ಅವರು ಈ ಒಂದು ಸಭೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಕೂಡ ಒಂದು ಮೈನ್ ಹೈಲೈಟ್ ಅಂತಾನೆ ಹೇಳ್ಬೋದು. ಅವ್ರೇನಾದ್ರೂ ಬಂದು ಏನಾದರೂ ನಿರ್ಧಾರ ತಗೊಂಡ್ರೆ ಇವತ್ತೇನಾದ್ರೂ ಅವರ ಮೇಲೆ ಅಸಮಾಧಾನ ತೋರೋ, ಅಸಹಕಾರ ತೋರೋ ಎಲ್ಲ ಚಾನ್ಸಸ್ ಕೂಡ ಇದೆ. ಶಮಂತ್, ಎಸ್ ಮಂಗಳ ಇಲ್ಲಿ ಹೇಳ್ತಾ ಇದ್ರಿ, ಫಿಲಿಂ ಚೇಂಬರ್ ವಿಚಾರಕ್ಕೆ ಬರೋದಾದ್ರೆ ನಾವು ಅಸಹಕಾರ ಅನ್ನೋ ಪದವನ್ನು ಬಳಕೆ ಮಾಡ್ತಾ ಇದ್ರೆ, ಯಾಕಂದ್ರೆ ನಾವು ಬ್ಯಾನ್ ಅನ್ನೋದನ್ನ ಬಿಟ್ಬಿಟ್ಟಿದ್ದೀವಿ, ಬ್ಯಾನ್ ಮಾಡೋ ಹಾಗಿಲ್ಲ, ಯಾರನ್ನೂ ಬ್ಯಾನ್ ಮಾಡೋ ಹಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ, ಅದರಿಂದಾಗಿ ಬ್ಯಾನ್ ಮಾಡೋದಿಲ್ಲ, ಆದರೆ ಅಸಹಕಾರ ತೋರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗಾಗಲೇ ಸಿನಿಮಾ ಒಪ್ಕೊಂಡಿರುವಂಥದ್ದು, ದರ್ಶನ್ ಅವರು ಒಪ್ಕೊಂಡಿರುವಂಥ ಸಿನಿಮಾಗಳಿರ್ಬೋದು ಅಥವಾ ರಿಲೀಸ್ಗೆ ರೆಡಿ ಇರುವಂಥ ಸಿನಿಮಾಗಳು ಕೂಡ ಇದ್ದಾವೆ, ಇವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ತುಂಬಾ ಜನ ಅಡ್ವಾನ್ಸ್ ಮಾಡಿರ್ತಾರೆ ಅಥವಾ ಅರ್ಧಂಬರ್ಧ ಕೆಲಸ ಆಗಿರುತ್ತೆ. ಒಂದು ಸಿನಿಮಾ ಅಂತಂದ್ರೆ ಕೇವಲ ದರ್ಶನ್ ಮಾತ್ರ ಬರೋದಿಲ್ಲ, ಅದರಲ್ಲಿ ಒಂದು ಇಡೀ ತಂಡ ಇರುತ್ತೆ, ನಿರ್ಮಾಪಕರು ಇರ್ತಾರೆ, ನಿರ್ದೇಶಕರು ಇರ್ತಾರೆ, ಇದ್ರ ಜೊತೆಗೆ ಟೆಕ್ನಿಕಲ್ ಇರ್ಬೋದು, ಸಾಕಷ್ಟು ಜನ ಅಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ. ಅದರಿಂದಾಗಿ ಈಗಾಗಲೇ ಅರ್ಧಂಬರ್ಧ ಕೆಲಸ ಆಗಿರುವಂಥದ್ದು ಇರ್ಬೋದು ಅಥವಾ ಈಗಾಗಲೇ ರಿಲೀಸ್ಗೆ ರೆಡಿ ಆಗಿರುವಂತಹ ಸಿನಿಮಾ ಇರ್ಬೋದು, ಈ ವಿಚಾರಗಳಿಗೆ ಬರೋದಾದ್ರೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೀರ್ಮಾನಗಳು ಆಗ್ತಾ ಇದೆಯಾ, ಹೇಗೆ? ಮಂಗಳ ಹಾಗೆ ಸಂಪರ್ಕದಲ್ಲಿರಿ.